ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ನಿನ್ನೆ ಅನುಷಾ ರೈ ಅವರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಅವರಿಗೆ ಗೊತ್ತಾಗಿದೆ ಅವರ ಮೇಲೆ ಜನ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಮತ್ತು ಅವರು ಇನ್ನೂ ಅಲ್ಲಿ ಆಡಬೇಕಿತ್ತು ಹಾಗೆ ಹೀಗೆ ಅಂತ ಹೇಳಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವಿಡಿಯೋ ಮುಖೇನ. ಆದರೆ ಅನುಷಾ ರೈ ಇಷ್ಟು ದಿನಗಳ ಕಾಲ ಭಾಳ ಅದ್ಭುತವಾಗಿ ಆಟ ಆಡಿದ್ರು ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿನ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದರೆ ಅನುಷಾ ರೈ ಎಲ್ಲೋ ಒಂದು ಕಡೆ ಅವ್ರಿಗಿಂತ ಕೆಳಗಡೆ ಇದ್ದರು ಅಂತಲೇ ಹೇಳ್ಬೋದು. ಆದರೆ ಅನುಷಾ ಅವರೇ ಈ ವಾರ ಹೊರಗಡೆ ಬರುವಂಥ ಕ್ಯಾಂಡಿಡೇಟಾ ಇಲ್ಲ. ಯಾಕೆ ಅಂತ ಹೇಳಿದರೆ ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ಅವರಿಗೆ ಕಂಪೇರ್ ಮಾಡಿದರೆ ಎಲ್ಲೋ ಒಂದು ಕಡೆ ಅನುಷಾ ಅವರು ಧರ್ಮ ಕೀರ್ತಿರಾಜ್ ಅವರಿಗಿಂತಾನೇ ಮೇಲ್ಗಡೆ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಎಷ್ಟೋ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಗೇಮ್ಗಳಲ್ಲೂ ಕೂಡ ತುಂಬ ಅದ್ಭುತವಾಗಿ ಆಟ ಆಡಿದ್ದಾರೆ. ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ರು, ಚೆನ್ನಾಗಿದ್ರು ಕೂಡ ನೋಡೋದಕ್ಕೆ. ಆದರೆ ಧರ್ಮ ಕೀರ್ತಿರಾಜ್ ಅವರಲ್ಲಿ ಏನು ಮಾಡ್ತಾ ಇದ್ದಾರೆ ಒಬ್ಬ ಹುಡುಗ ಆಗಿ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮತ್ತು ಎಲ್ಲೂ ಕೂಡ ಅಷ್ಟೊಂದಾಗಿ ಕಾಣಿಸ್ಕೊಳ್ಳೋದಿಲ್ಲ ಧರ್ಮ ಕೀರ್ತಿರಾಜ್ ಅವರು. ಆದರೆ ಅನುಷಾ ಅವರು ಹೊರಗಡೆ ಬಂದಿದ್ದು ಸಹಜವಾಗಿ ಬಹಳಷ್ಟು ಜನರಿಗೆ ಬೇಸರ ಅಂತೂ ಇದ್ದೇ ಇದೆ. ಅದರ ನಂತರ ಅವರು ಕೂಡ ಎಲ್ಲೊಂದು ಕಡೆ ಕಣ್ಣೀರು ಹಾಕಿದ್ದಾರೆ. ಮನೆಗೆ ಒಳಗಡೆ ಹೋಗಿ ಅವರ ತಾಯಿ ಬಹಳಷ್ಟು ಹತ್ಬಿಟ್ರಂತೆ ಅವರ ತಾಯಿಯ ಮುಂದೆ ಅನುಷಾ ಅವರು. ಜೊತೆಗೆ ಅವರು ಒಂದಿಷ್ಟು ಹೇಳ್ಕೊಂಡಿದ್ದಾರೆ. ಜೊತೆಗೆ ಅವ್ರು ಏನೆಲ್ಲ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ ನೀವೇ ನೋಡಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ. ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ. ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಆ ದುಃಖ ಹೀಗೆ ಮರ್ತೋಯ್ತು ನನಗೆ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ನೋಡಿದ ತಕ್ಷಣನೇ ನಂಗೆ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ತುಂಬ ಅಳ್ತಾ ಎಲ್ಲ ಮೆಸೇಜಸ್ ಹಾಕ್ತಿದ್ದೀರಾ. ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು.